ಅದಕ್ಕೆ ಹಾಲು, ಸಕ್ಕರೆ, ನಾವು ಪುಡಿ ಮಾಡಿಟ್ಟುಕೊಂಡಂತಹ ಬಾದಾಮಿ ಹುಡಿಯನ್ನು ಹಾಕಬೇಕು. ನಂತರ ಒಂದು 2-3 ಸಿಟಿ ಬರೆಸಬೇಕು. ನೋಡಿ ಕೆಂಪಾಯಿತು. ಈಗ ಏಲಕ್ಕಿ ಹುಡಿ ಎಲ್ಲ ಹಾಕಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇದನ್ನು 2 ಅಥವಾ 3 ಸಿಟಿ ಬರೆಸಬೇಕು. ಸಕ್ಕರೆ ಹಾಕಿ ಆಯಿತು, ಬಾದಾಮಿ ಹುಡಿ ಎಲ್ಲ ಹಾಕಿ ಆಯಿತು. ತುಂಬ ಒಳ್ಳೆಯದಾಗ್ತದೆ ಮಕ್ಕಳಿಗಂತೂ. ಈಗ ಹೇಗೂ ರಜಾ ಟೈಮು, ಹಾಗೆ ಕ್ಯಾರೆಟ್ ತಿನ್ನದಿದ್ದರೆ ಈ ಥರ ಮಾಡಿ ಕೊಡ್ಬೋದು. ಕ್ಯಾರೆಟ್ ಹಲ್ವಾ ಕೂಡ ಒಳ್ಳೆಯದು ಮಕ್ಕಳಿಗೆ. ಇದು ಕ್ಯಾರೆಟ್ ಬರ್ಫಿ. ಕೋಲ್ಡಾಗಿ ಫ್ರಿಜ್ಜಲ್ಲಿ ಇಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿ ಆಗ್ತದೆ ಮಕ್ಕಳಿಗೆ. ನೋಡಿ ಈ ಥರ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಗಟ್ಟಿ ಆಗ್ತಾ ಬಂತು ನೋಡಿ. ಈಗ ಇದನ್ನು ನಾನು ಬಟರ್ ಪೇಪರ್ನಲ್ಲಿ ಹಾಕಿ ಹೀಗೆ ಸ್ವಲ್ಪ ಇದು ಮಾಡ್ಕೊಳ್ಬೇಕು, ಅದು ಸೆಟ್ ಆಗಬೇಕಲ್ಲ ಹಾಗೆ. ನಂತರ ಫ್ರಿಜ್ಜಲ್ಲಿ ಇಡ್ತೇನೆ ಒಂದು ಅರ್ಧ ಗಂಟೆ ತನಕ. ನೋಡಿ ಈಗ ಒಂದು ಅರ್ಧ ಗಂಟೆ ಆಯಿತು, ತೆಗ್ದಾಯಿತು. ಈಗ ಇದನ್ನು ಸರಿಯಾಗಿ ಬರ್ಫಿ ಟೈಪ್ ಕಟ್ ಮಾಡಿಕೊಳ್ಬೇಕು. ಯಾಕೆಂದರೆ ನನ್ನ ವೀಡಿಯೋ ಅದು ಸರಿ ಆಗ್ತಾ ಇಲ್ಲ, ಸ್ವಲ್ಪ ಆಚೆ ಈಚೆ ಆಗ್ತಾ ಉಂಟು, ರೊಟೇಷನ್ ಆಗ್ತಾಯಿದೆ ಅದು ವೀಡಿಯೋ. ಸರಿ ಮಾಡಲಿಕ್ಕೆ ತಗೊಂಡೋಗ್ಬೇಕಷ್ಟೇ ಮೊಬೈಲನ್ನು. ನೋಡಿ ಈ ಥರ ಕರೆಕ್ಟ್ ಗಟ್ಟಿಯಾಗಿದೆ, ಒಳ್ಳೆಯದಾಗಿದೆ ಇದು. ಈಗ ಇದಕ್ಕೆ ಗೋಡಂಬಿ ಎಲ್ಲ ಇಟ್ಟು ಅಲಂಕಾರ ಮಾಡಿ ತೋರಿಸ್ತೇನೆ ನೋಡಿ. ಹೀಗೆ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ ಇದು, ಈ ಥರ ಎಲ್ಲ ಮಾಡಿಕೊಟ್ಟರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.